ಕೈಯಲ್ಲಿ ಸ್ಟೇರಿಂಗ್, ಕಣ್ಣಲ್ಲಿ ಕನಸು. ಆದರೆ ಸಮಾಜದ ಕಣ್ಣಲ್ಲಿ ಮಾತ್ರ ಅವಳು ಮನುಷ್ಯಳಾಗಿ ಕಾಣಲಿಲ್ಲ. ಇದು ತಮಿಳುನಾಡಿನ ಟ್ರಾನ್ಸ್ಜೆಂಡರ್ ಶ್ರೀದೇವಿಯ ಕತೆ. ಪ್ರತಿದಿನ ಸಾವಿರಾರು ಜನರನ್ನು ಕೂರಿಸ್ಕೊಂಡು ನಿಗದಿತ ಸ್ಥಳಕ್ಕೆ ತಲುಪಿಸುವ ಬಸ್ ಡ್ರೈವರ್. ಆದರೆ ತನ್ನ ಜೀವನದ ಗಮ್ಯವನ್ನು ತಲುಪೋಕೆ ಆಕೆ ಅನುಭವಿಸಿದ ನೋವು, ನರಕ, ಯಾತನೆ ಕೇಳಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರಬಹುದು. ಈ ಸ್ಟೋರಿ ಹೇಳೋಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀದೇವಿ ಹುಟ್ಟಿದ್ದು ತಮಿಳುನಾಡಿನ ಪುದುಕೋಟೈನ ಸಾಮಾನ್ಯ ಕುಟುಂಬದಲ್ಲಿ. ತಂದೆ ಕೂಲಿ ಕಾರ್ಮಿಕ, ತಾಯಿ ಗೃಹಿಣಿ. ಆದರೆ ಬಾಲ್ಯದಿಂದಲೇ ಅವಳ ಮನಸ್ಸು ಇತರ ಹುಡುಗರಿಗಿಂತ ವಿಭಿನ್ನವಾಗಿತ್ತು. ತಾನು ಒಳಗಿನಿಂದ ಹೆಣ್ಣೆಂದು ಭಾವಿಸ್ತಿದ್ಲು. ಆದರೆ ಸಮಾಜಕ್ಕೆ ಅದು ಅರ್ಥವಾಗಲಿಲ್ಲ. ಶಾಲೆಯಲ್ಲಿ ಹಾಸ್ಯ, ಬೀದಿಯಲ್ಲಿ ಅಪಮಾನ, ಸ್ನೇಹಿತರ ತಿರಸ್ಕಾರ, ಬಂಧುಗಳ ಪ್ರಶ್ನೆಗಳು ಇವೆಲ್ಲವೂ ಅವಳ ದಿನನಿತ್ಯದ ಬದುಕಿನ ಭಾಗವೇ ಆಗಿದ್ವು. ಪ್ರತಿ ರಾತ್ರಿ ಒಂದು ಪ್ರಶ್ನೆ ಅವಳನ್ನು ಕಾಡುತ್ತಿತ್ತು. ನಾನು ಯಾರಿಗೂ ಹಾನಿ ಮಾಡಿಲ್ಲ, ಹಾಗಿದ್ರೆ ನನ್ನನ್ನು ಯಾಕೆ ಇಷ್ಟು ದ್ವೇಷಿಸ್ತಾರೆ? ವಯಸ್ಸು ಹೆಚ್ಚಾದಂತೆ ಸಮಸ್ಯೆಗಳು ಹೆಚ್ಚಾದವು. ಕೆಲಸ ಕೇಳಿದ್ರೆ ನಿರಾಕರಣೆ, ಮನೆ ಬಾಡಿಗೆಗೆ ಕೇಳಿದ್ರೆ ನಿರಾಕರಣೆ, ಮಾನವೀಯ ಗೌರವವೇ ಸಿಗದ ಪರಿಸ್ಥಿತಿ. ಅನೇಕ ಟ್ರಾನ್ಸ್ಜೆಂಡರ್ಗಳಂತೆ ಭಿಕ್ಷೆ ಬೇಡೋಕೆ ಅಥವಾ ಬೇರೆ ಮಾರ್ಗ ಹಿಡಿಯೋಕೆ ಒತ್ತಡ ಬಂದರೂ ಆಕೆ ಹೋಗಲಿಲ್ಲ. ಶ್ರೀದೇವಿ ಒಂದು ನಿರ್ಧಾರ ಮಾಡಿದ್ಲು. ನಾನು ನನ್ನ ಶ್ರಮದಿಂದ ಬದುಕಬೇಕು. ಅದೇ ನಿರ್ಧಾರ ಅವಳ ಬದುಕಿಗೆ ಮಹತ್ವದ ತಿರುವು ಕೊಡ್ತು. ಚಿಕ್ಕಂದಿನಿಂದಲೇ ವಾಹನಗಳ ಮೇಲೆ ಆಕೆಗೆ ಆಸಕ್ತಿ. ರಸ್ತೆಯಲ್ಲಿ ಸಾಗುವ ಬಸ್ಗಳನ್ನು ನೋಡುತ್ತಾ ಒಂದು ದಿನ ನಾನು ಕೂಡ ಸ್ಟೇರಿಂಗ್ ಹಿಡಿಯಬೇಕು ಅಂತ ಕನಸು ಕಾಣ್ತಿದ್ಲು. ಆದರೆ ಕನಸು ಕಾಣುವುದು ಸುಲಭ, ಅದನ್ನು ನಿಜ ಮಾಡೋದು ಕಷ್ಟ. ಹೆವಿ ವೆಹಿಕಲ್ ಲೈಸೆನ್ಸ್ ಪಡೆಯೋಕೆ ತರಬೇತಿ, ಹಣದ ಸಮಸ್ಯೆ, ಜನರ ನಗು, ಇವಳು ಬಸ್ ಓಡಿಸ್ತಾಳ ಅನ್ನೋ ಅವಹೇಳನ ಎಲ್ಲವನ್ನು ಸಹಿಸಿಕೊಂಡು ಮುಂದೆ ಸಾಗಿದ್ಲು. ಅನೇಕ ಬಾರಿ ತನ್ನ ನಿರ್ಧಾರವನ್ನು ಕೈ ಬಿಡಬೇಕು ಅನಿಸಿತ್ತು. ಆದರೆ ಪ್ರತಿ ಸಾರಿ ಅವಳೊಳಗಿನ ಧ್ವನಿ ಹೇಳ್ತಿತ್ತು, ಒಮ್ಮೆ ಗೆದ್ರೆ ನನ್ನಂಥ 1000 ಮಂದಿಗೆ ದಾರಿ ತೆರೆದು ಕೊಡಬಹುದು ಅಂತ. ಕೊನೆಗೂ ಆ ದಿನ ಬಂದೇ ಬಂತು. ಸ್ಟೇರಿಂಗ್ ಹಿಡಿದು ಕುಳಿತಾಗ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅದು ದುಃಖದ ಕಣ್ಣೀರಲ್ಲ, ವರ್ಷಗಳ ಹೋರಾಟದ ವಿಜಯದ ಕಣ್ಣೀರು. ಒಮ್ಮೆ ಅವಳನ್ನು ನೋಡಿ ನಗುತ್ತಿದ್ದ ಜನ ಇಂದು ಅವಳ ಬಸ್ಗೆ ಏರಿ ಪ್ರಯಾಣಿಸ್ತಿದ್ದಾರೆ. ಅವತ್ತು ನಿನಗೆ ಕೆಲಸ ಯಾರು ಕೊಡ್ತಾರೆ ಅಂತ ಕೇಳಿದವರು ಇವತ್ತು ಮೇಡಮ್ ಟಿಕೆಟ್ ಕೊಡಿ, ಈ ಬಸ್ ಅಲ್ಲಿಗೆ ಹೋಗುತ್ತಾ ಅಂತೆಲ್ಲ ಗೌರವದಿಂದ ಮಾತಾಡಿಸ್ತಿದ್ದಾರೆ. ಆದರೆ ಯಶಸ್ಸು ಬಂದರೂ ಗಾಯಗಳು ಮಾಯವಾಗಲಿಲ್ಲ. ಕೆಲವರು ಇನ್ನೂ ಅವಳನ್ನು ವಿಚಿತ್ರವಾಗಿ ನೋಡ್ತಿದ್ರು, ಕೆಲವರು ಆಸನ ಬದಲಿಸ್ತಿದ್ರು, ಕೆಲವರು ಮಾತಾಡೋಕ್ಕೂ ಕೂಡ ಹೆದರುತ್ತಿದ್ರು. ಆದರೆ ಶ್ರೀದೇವಿ ಯಾರ ಮೇಲೂ ಕೋಪ ಇಟ್ಕೊಳ್ಳಿಲ್ಲ. ಯಾಕಂದರೆ ಅವಳು ಒಂದು ಸತ್ಯ ಅರಿತುಕೊಂಡಿದ್ಲು, ಜನರು ನನ್ನನ್ನು ಅರಿಯದೇ ದ್ವೇಷಿಸ್ತಿದ್ದಾರೆ. ಆದ್ದರಿಂದ ಅವಳು ಪ್ರತಿದಿನ ತನ್ನ ಕೆಲಸದ ಮೂಲಕ ಉತ್ತರ ಕೊಡೋಕೆ ಆರಂಭಿಸಿದ್ಲು. ಮಾತಿನಿಂದಲ್ಲ, ತನ್ನ ಪರಿಶ್ರಮದಿಂದ. ಇಂದು ಶ್ರೀದೇವಿಯ ಕತೆ ಕೇವಲ ಒಬ್ಬ ಟ್ರಾನ್ಸ್ಜೆಂಡರ್ ವ್ಯಕ್ತಿಯ ಕಥೆಯಲ್ಲ. ಇದು ಅವಕಾಶ ಸಿಕ್ಕರೆ ಯಾರು ಏನನ್ನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಜೀವಂತ ಸಾಕ್ಷಿ. ಒಬ್ಬರನ್ನು ಅವರ ಲಿಂಗದಿಂದ ಅಳೆಯಬೇಡಿ, ಅವರ ಕನಸುಗಳಿಂದ ಅಳೆಯಿರಿ, ಅವರ ಹೃದಯದಿಂದ ಅಳೆಯಿರಿ, ಅವರ ಪರಿಶ್ರಮದಿಂದ ಅಳೆಯಿರಿ. ಒಮ್ಮೆ ಸಮಾಜದ ಕಣ್ಣಲ್ಲಿ ಅಸಹ್ಯವಾಗಿದ್ದ ವ್ಯಕ್ತಿಯೇ ಇವತ್ತು ಸಾವಿರಾರು ಜನರ ಸುರಕ್ಷಿತ ಪ್ರಯಾಣಕ್ಕೆ ಕಾರಣವಾಗಿದ್ದಾಳೆ. ಸ್ಟೇರಿಂಗ್ ಹಿಡಿದ ಆ ಕೈ ಸಾಮಾನ್ಯ ಕೈಯಲ್ಲ, ಅದು ಧೈರ್ಯದ ಸಂಕೇತ, ಆತ್ಮವಿಶ್ವಾಸದ ಸಂಕೇತ, ಮಾನವೀಯತೆಯ ಸಂಕೇತ. ಇದೇ ಶ್ರೀದೇವಿಯ ಕತೆ. ತಿರಸ್ಕಾರದಿಂದ ಗೌರವದವರೆಗೆ, ಕಣ್ಣೀರಿನಿಂದ ಗೆಲುವಿನವರೆಗೆ ಮತ್ತು ಕನಸಿನಿಂದ ಇತಿಹಾಸದವರೆಗೆ. ಜೀವನ ನಿಮ್ಮನ್ನು ಎಷ್ಟು ಬಾರಿ ತಳ್ಳಿದ್ರೂ ನೀವು ಮತ್ತೆ ಎದ್ದು ನಿಲ್ಲುವ ಧೈರ್ಯ ಹೊಂದಿದ್ರೆ ಗೆಲುವು ಒಂದು ದಿನ ಖಂಡಿತ ನಿಮ್ದಾಗುತ್ತೆ. ಇಂತಹ ಎಮೋಷ್ನಲ್ ಮತ್ತು ಇನ್ಸ್ಪಿರೇಷನಲ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ.